ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಬೆಲ್ ಬಟನ್ ಮತ್ತು ಪ್ರೆಸ್ ಮಾಡಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡುವ. ಪ್ರಶಾಂತ್ ಮತ್ತು ಲತಾ ಗಂಡ ಹೆಂಡತಿಯರು ಇಬ್ಬರು ಸುರದ್ರೂಪಿಗಳು. ಆದರೆ ಪ್ರಶಾಂತನಿಗೆ ಸರಿಯಾಗಿ ನಿಗುರದೆ ಲತಾಳಿಗೆ ಸರಿಯಾಗಿ ದೆಂಗುತ್ತಿರಲಿಲ್ಲ. ದಿನಾಲೂ ರಾತ್ರಿ ಲತಾಳಿಗೆ ದಿಂಗಾಟ ಇಲ್ಲದೆ ದಿಂಬನ್ನು ಗಟ್ಟಿಯಾಗಿ ಹಿಡಿದುಕೊಂಡು, ಇಲ್ಲವೇ ಏನಾದರೂ ತರಕಾರಿಗಳನ್ನು ತುಲ್ಲಲ್ಲಿ ಸಿಗಿಸಿಕೊಂಡು ಮಲಗಿಕೊಳ್ಳುತ್ತಿದ್ದಳು. ಅವಳ ಗಂಡ ನಗರದಲ್ಲಿ ಕೆಲಸ ಮಾಡುತ್ತಾ ಅಲ್ಲಿ ಸೈಟ್ ತೆಗೆದುಕೊಂಡಿದ್ದರು. ಆದರೆ ಮನೆ ಕಟ್ಟಲು ದುಡ್ಡು ಸಾಲದೆ ಪರದಾಡುತ್ತಿದ್ದರು. ಆಗ ಲತಾ ತನ್ನ ಗಂಡನಿಗೆ ಮಾವನಲ್ಲಿ ಹಣ ಕೇಳಲು ಹೇಳಿದಳು. ಏಕೆಂದರೆ ಮಾವ ಇತ್ತೀಚೆಗೆ ವಾಲಂಟರಿ ರಿಟೈರ್ಮೆಂಟ್ ತೆಗೆದುಕೊಂಡಿದ್ದರು. ಆದರೆ ಪ್ರಶಾಂತ್ ಅಪ್ಪನಲ್ಲಿ ಹಣ ಕೇಳಲು ಹಿಂದೇಟು ಹಾಕಿದ. ಫ್ರೆಂಡ್ಸ್, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋವನ್ನು ಕೊನೆವರೆಗೂ ಓದ್ತೀನಿ. ಒಳ್ಳೆ ಮಜಾ ಮತ್ತು ನಿಮಗೆ ತುಣ್ಣಿ ಅಂತೂ ಒಳ್ಳೆ ನಿಗಿರುತ್ತದೆ. ದಯವಿಟ್ಟು ಕೊನೆವರೆಗೂ ನೋಡಿ. ನಿಮ್ಮ ಸಾಮಾನು ಮಾತ್ರ ಗಟ್ಟಿ ಇಟ್ಕೊಳ್ಳಿ. ಓಕೆ, ಓದೋಣ. ಆದ್ದರಿಂದ ಲತಾ ತಾನೇ ಕೇಳಿ ಬರುತ್ತೇನೆಂದು ತಯಾರಾದಳು. ಯಾಕೆಂದರೆ ಅವಳಿಗೆ ತನ್ನ ಮಾವ ರಸಿಕರು. ತನ್ನಂತಹ ಹೆಣ್ಣೆಂದರೆ ಮಾವನಿಗೆ ಇಷ್ಟ. ಮದುವೆಯಾದ ಹೊಸತರಲ್ಲಿ ಮಾವ ಅತ್ತೆಯನ್ನು ಚೆನ್ನಾಗಿ ದೆಂಗುವುದನ್ನು ನಿದ್ದೆಯಿಲ್ಲದೆ ರಾತ್ರಿಯಲ್ಲಿ ಅವಳು ಕಣ್ಣಾರೆ ನೋಡಿದಳು. ಹಾಗೂ ತಾನು ಕೆಲಸ ಮಾಡುತ್ತಿರುವಾಗ ಆಕಸ್ಮಿಕವಾಗಿ ಸೀರೆ ಸರಿದು ಕಾಣುತ್ತಿದ್ದ ನನ್ನ ತುಂಬ ಯೌವನದ ಸೀರೆಯ ಮೇಲೆ ಮಾವನ ಕಣ್ಣು ಇರುವುದು ಆಗಲೇ ಗೊತ್ತಾಯಿತು. ಅದೇ ಸಮಯದಲ್ಲಿ ಪ್ರಶಾಂತನಿಗೆ ಆಫೀಸ್ ಕೆಲಸದ ಮೇಲೆ ಬೇರೆ ಊರಿಗೆ ಹೋಗಬೇಕಾಯಿತು. ಆದ್ದರಿಂದ ಇದೇ ನೆಪ ಮಾಡಿ ಲತಾಳನ್ನು ಅಪ್ಪನ ಮನೆಯಲ್ಲಿ ಬಿಟ್ಟು ಹೋದ. ಆ ಮನೆಯಲ್ಲಿ ಪ್ರಶಾಂತನ ತಂದೆಯೊಬ್ಬರೇ ಇದ್ದರು. ತಾಯಿ ಮೊದಲೇ ತೀರಿಕೊಂಡಿದ್ದರು. ಹೀಗಾಗಿ ಲತಾ ಬಂದವಳೇ ಮನೆಯ ಉಸ್ತುವಾರಿ ತೆಗೆದುಕೊಂಡಳು. ಜೀವನ ನಡೆಯುತ್ತಿದ್ದು ಲತಾಳಿಗೆ ಮಾವನ ಬಗ್ಗೆ ಪಾಪ ಎಣಿಸಿ ತಾನು ಅವರಿಂದ ಚೆನ್ನಾಗಿ ಮಾಡಿದುಕೊಂಡು ಅವರ ಮನೆ ಗೆದ್ದು ಅವರಿಂದ ಹಣ ತೆಗೆದುಕೊಳ್ಳುವುದು ಎಂದು ತೀರ್ಮಾನ ಮಾಡಿದಳು. ಹೀಗಾಗಿ ಮರುದಿನದಿಂದ ಲತಾ ತನ್ನ ಹೊಕ್ಕಳು ಕಾಣುವ ಹಾಗೆ ಕೆಳಗೆ ಸೀರೆ ಉಟ್ಟುಕೊಳ್ಳುವುದು, ತನ್ನ ಮೈಮಾಟ ಕಾಣುವ ಹಾಗೆ ಬಿಗಿಯಾಗಿ ಸೀರೆ ಮತ್ತು ರವಿಕೆ ಹಾಕಿಕೊಳ್ಳುವುದು, ಅವರ ಮುಂದೆ ಬಗ್ಗಿ ಕೆಲಸ ಮಾಡುತ್ತಾ ಸೆರಗು ಬೀಳಿಸಿ ತನ್ನ ಸುಪೋಷಕವಾದ ಎಡೆಗಳನ್ನು ತೋರಿಸುವುದು ಮಾಡತೊಡಗಿದಳು. ಮೊದಲೇ ರಸಿಕರಾದ ಮಾವ ಸೊಸೆಯ ಯೌವನ ಕಣ್ಣು ಕುಕ್ಕಿ ಅವರ ಸೊಸೆಯ ಸೀರೆ ರವಿಕೆಯ ಜೊತೆಗೆ ಅವಳ ರೂಪದ ಬಗ್ಗೆಯ ಹೊಗಳತೊಡಗಿದರು. ಅವರಿಗೆ ಸೊಸೆಯನ್ನು ಮಾಡಬೇಕೆಂದು ಅನಿಸಿ ಸೊಸೆಗೆ ಹತ್ತಿರವಾಗಿ ಕುಳಿತು ಕೈಯನ್ನು ಅವಳ ದೇಹದ ಮೇಲೆ ಹರಿದಾಡಿಸುತ್ತಿದ್ದರು. ಲತಾಳು ಇದಕ್ಕೆ ಅಭ್ಯಂತರ ಹೇಳದೆ ಮಾವನತ್ತ ನೋಟ ಬೀರುತ್ತಾ ಆಹ್ವಾನ ನೀಡುತ್ತಿದ್ದಳು. ಹೀಗೆ ಲತಾಳ ದೇಹಸಿರಿಯ ನೋಟ ದಿನಕ್ಕೂ ಮಾವನ ಗೂಟಕ್ಕೆ ಕಿರಿಕಿರಿ ಮಾಡುತ್ತಿತ್ತು. ಒಂದು ದಿನ ಲತಾ ಮಾವನ ಪಕ್ಕ ಅವರ ತೊಡೆಗೆ ತನ್ನ ತೊಡೆ ತಾಗಿಸಿಕೊಂಡು ಕುಳಿತು ಅವರ ಮನೆ ಕಟ್ಟಲು ಹಣಕ್ಕಾಗಿ ಪರದಾಡುತ್ತಿರುವುದು ಹೇಳಿ ಅವರಿಂದ ಸಹಾಯ ಕೇಳಿದಳು. ಮಾವ ಸಾಲಕ್ಕಾಗಿ ಏನಾದರೂ ಅಡವು ಇಡಬೇಕು ಎಂದರು. ಅದಕ್ಕೆ ಲತಾ, ನೀವು ಹಣ ಕೊಡುವುದಾದರೆ ನನ್ನ ಹತ್ತಿರವಿದ್ದ ಆಸ್ತಿಯನ್ನು ನಿಮಗೆ ಕೊಡುವೆ ಎಂದು ತನ್ನ ಉಬ್ಬಿದ ಹಣ್ಣುಗಳು ತೋರಿಸಿ, ಇದೇ ನನ್ನ ಆಸ್ತಿ ಎಂದು ಹಣ್ಣು ಮಿಟುಕಿಸಿದಳು. ಆಗ ಮಾವ ಲತಾಳನ್ನು ರೂಮಿಗೆ ಕರೆದು ಬೀರೋ ಬಾಗಿಲು ತೆಗೆದು ಅಲ್ಲಿದ್ದ ತನ್ನ ಹೆಂಡತಿಯ ಒಳ್ಳೊಳ್ಳೆ ಸೀರೆ, ದುಡ್ಡು, ಒಡವೆಗಳನ್ನು ತೋರಿಸಿ, ನೋಡು, ನಿನಗೇನು ಬೇಕು ತೆಗೆದುಕೋ, ಇವೆಲ್ಲ ನಿನ್ನದೇ ಎಂದರು. ಆಗ ಲತಾ ಅಲ್ಲಿದ್ದ ಒಂದು ಸೀರೆಯ ಇಷ್ಟವಾಗಿ ತೆಗೆದು ಇದನ್ನು ಉಟ್ಟುಕೊಳ್ಳಲು ಎಂದಾಗ ಮಾವ ಅದನ್ನು ಕೊಟ್ಟು ಸೊಸೆಗೆ ಉಡಲು ಹೇಳಿದರು. ಲತಾ ಅದನ್ನು ಅಲ್ಲಿಯೇ ಉಡಲು ತನ್ನ ಮೊದಲಿನ ಸೀರೆ
ಕುಪ್ಪಸವನ್ನು ತೆಗೆದುಹಾಕಿ ಹೊಸ ಸೀರೆ ಉಡಲು ಮಾವನನ್ನೇ ಸಹಾಯ ಕೇಳಿದಳು. ಮಾವ ಇದೇ ಚಾನ್ಸ್ ಎಂದು ಸೊಸೆಯ ಮೆತ್ತನೆಯ ದೇಹದ ಭಾಗವನ್ನು ಮುಟ್ಟುತ್ತಾ ಸೀರೆ ಉಡಿಸತೊಡಗಿದರು. ಕಡೆಯಲ್ಲಿ ಸೀರೆಯ ನೆರಿಗೆಯನ್ನು ಸಿಕ್ಕಿಸುವಾಗ ಕೈಯನ್ನು ಪೂರ್ತಿ ಒಳಗೆ ಹಾಕಿ ತುಲ್ನ ಸವರಿದರು. ಆಗ ಲತಾಳಿಗೆ ವಿದ್ಯುತ್ ಸಂಚಾರವಾದಂತಾಗಿ ಲತಾಂಗಿಯಂತೆ ಬಳುಕತೊಡಗಿದಳು. ಹಾಗೆಯೇ ಚೂಲು ಹಿಡಿದು ಮಾವನ ಎದೆಗೆ ಒರಗಿದಳು. ಆಗ ಮಾವ ಸೊಸೆಯನ್ನು ಬರಸಳದೆ, ಈ ಸೀರೆಯಲ್ಲಿ ನೀನು ತುಂಬ ಮುದ್ದಾಗಿ ಕಾಣುತ್ತಿದ್ದೀಯ, ನಿನ್ನನ್ನು ತೆಂಗಿ ಬಿಡಬೇಕೆಂದು ಅನಿಸುತ್ತದೆ ಎನ್ನುತ್ತಾ ತಮ್ಮ ಪಾಂಟಿನ ಜಿಪ್ ಬಿಚ್ಚಿ ಎದ್ದ ಗೂಟವನ್ನು ಸೊಸೆಯ ಸೀರೆಯ ಮೇಲಿಂದಲೇ ಅವಳ ತುಲ್ಗೆ ಚುಚ್ಚತೊಡಗಿದರು. ಅವಳಿಗೂ ಉನ್ಮಾದ ಹೆಚ್ಚಾಗಿ ಮಾವನನ್ನು ಅಪ್ಪಿಕೊಂಡು ಕೆನ್ನೆ ತುಟಿಗೆ ಮುತ್ತು ಕೊಡಲಾರಂಭಿಸಿದಳು. ಕೊನೆಗೆ ಮಾವ ಸೊಸೆಯ ಹಗುರವಾದ ದೇಹವನ್ನು ಎತ್ತಿಕೊಂಡು ಹಾಸಿಗೆಯ ಮೇಲೆ ಹಾಕಿ ಅವಳ ಮೇಲೆರಗಿ ಅವಳ ತುಟಿಗೆ ತಮ್ಮ ತುಟಿಯನ್ನು ಸೇರಿಸಿ ಲಾಕ್ ಮಾಡಿದರು. ಸ್ವಲ್ಪ ಹೊತ್ತು ಹೀಗೆ ಇಬ್ಬರೂ ದೇಹವನ್ನು ಬೆಸೆಯುತ್ತಾ ಆಟಕ್ಕೆ ಮುಂದಾದರು. ಹೀಗೆ